ಹೇಳಿ ಸರಿತಾ, ಏನ್ ಇಲ್ಲಿಗೆ ಬಂದಿದ್ದು? ನಿಖಿಲ್ ಕನ್ಸ್ಟ್ರಕ್ಷನ್ ಅವರ ಬಿಲ್ಡಿಂಗ್ ಏನಿದೆ ಅದರ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅಂಡ್ ಎಲ್ಲ ಜಾಗದಲ್ಲೂ ಎಲ್ಲ ರೂಲ್ಸ್ ಫಾಲೋ ಮಾಡಿದೀವಿ. ಆದ್ರೂ ನಮ್ಗೆ ಇದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ. ನೀವ್ ಈ ತರ ಯಾಕೆ ಮಾಡಿದ್ರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಬೋದಾ? ನಾನೇ ಅವಳನ್ನ ಇಲ್ಲಿಗೆ ಬರೋದಿಕ್ಕೆ ಹೇಳಿದೆ. ಕಾಮಿನಿ, ನೀನು ಇಲ್ಲಿ? ನಾನು ಇಲ್ಲೇ ಕೆಲಸ ಮಾಡೋದು. ನೀನ್ ಇವಾಗ ಯಾರ ಹತ್ರ ಮಾತಾಡ್ತಾ ಇದೀಯೋ ಅವರೇ ನನ್ ಗಂಡ ಸರಿತಾ. ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ, ನನ್ನ ಅಪ್ರೂವಲ್ ಇಂಪಾರ್ಟೆಂಟ್ ಅಲ್ವಾ? ನಾನೇ ಹೀಗ್ ಮಾಡೋದಿಕ್ಕೆ ಹೇಳಿರೋದು. ನನ್ ಗಂಡ ಇವಾಗ ಯಾವ ಜಾಗದಲ್ಲಿದ್ದಾರೋ ಅವ್ರ ಕೆಲ್ಸನ ಅವರೇ ಮಾಡ್ಕೋಬಹುದು ಅಥವಾ ಅದನ್ನ ಬಿಡಬಹುದು. ಆದ್ರೆ ನಿನ್ನ ಹತ್ರ ತುಂಬಾ ಹಣ ಇದೆ ಅಲ್ವಾ ಸರಿತಾ? ಮತ್ತೆ ಹೋಗು, ಮನೇಲೇ ಕೆಲಸ ಮಾಡು ಅಥವಾ ಎಲ್ಲಾದ್ರೂ ಮಾಡು. ಕಾಮಿನಿ, ಏನೆಲ್ಲ ನಡೀತೋ ಅದರಲ್ಲಿ ನನ್ ತಪ್ಪಿದೆ. ನಾನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಪ್ಲೀಸ್, ನಿನ್ನಿಂದ ಆದ್ರೆ ಎಲ್ಲ ಮರ್ತು ಹೋಗು. ಇಷ್ಟು ದಿನ ನನ್ಗೆ ಮರ್ತೋಗಿತ್ತು ಸರಿತಾ. ಇವಾಗ ನನ್ ಮದ್ವೆ ಆಗಿದೆ. ಈಗ ನೀನ್ ಈ ಮಾತನ್ನ ಎಲ್ಲರ ಎದುರುಗಡೆನೂ ಹೇಳ್ತಾ ಇದೀಯಾ. ಇವಾಗ ನೀನ್ ಇಲ್ಲಿ ನಿಂತ್ಕೊಂಡು ನನ್ ಗಂಡನ್ ಜೊತೆಗೆ ತಮಾಷೆ ಮಾಡ್ತಾ ಮಜಾ ತಗೋತಾ ಇದೀಯಾ. ನನ್ ಜೊತೆಗೂ ಅದೇ ಕೆಲಸ ಮಾಡ್ತಾ ಇದೀಯಾ. ನನ್ ಎಲ್ಲ ಸ್ನೇಹಿತರು ನನ್ ನೋಡಿ ನಗ್ತಾ ಇದ್ದಾರೆ, ಜೊತೆಗೆ ಮಜಾ ತಗೋತಾ ಇದ್ದಾರೆ. ಕಾಮಿನಿ ನೋಡು, ಅದು ನನ್ನ ದಡ್ತನದಿಂದ ಆಗಿದ್ದು. ಅಂಡ್ ನನ್ಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ಗಿಲ್ಟ್ ಇಂದ ಕೆಲಸ ಆಗಲ್ಲ ಸರಿತಾ. ಅವತ್ ಮಾಡಿರೋದು ಇವತ್ ಬದಲಾಗಲ್ಲ. ನೀನ್ ಏನ್ ಮಾಡಿದ್ಯೋ ಅದನ್ನ ಅನುಭವಿಸ್ಲೇಬೇಕು. ಅಂದ್ರೆ ಇವ್ರು ನಿನ್ ಗಂಡ ಅಲ್ವಾ? ಇಲ್ಲಿವರೆಗೂ ಅವನ್ ಏನ್ ಕೆಲಸ ಮಾಡ್ತಾ ಇದ್ದ ಸರಿತಾ? ಆದ್ರೆ ಇವರು ನನ್ ಗಂಡನ್ ಸಮನಾಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ನಾನ್ ಕೇಳಿದ್ದೆ ಇವನು ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಕಾಮಿನಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನ್ ಏನಿದ್ಯೋ ಅದನ್ನೇ ಹೇಳ್ತಾ ಇದ್ದೀನಿ ಸರಿತಾ. ಓಕೆ, ಇಲ್ಲಿ ಕೇಳು. ನಿನಗ್ ಅಪ್ರೂವಲ್ ಬೇಕು ಅಂದ್ರೆ ನಿನ್ ಗಂಡನ್ ಹೇಳು. ನನ್ ಗಂಡನ್ ಹತ್ರ ಕೈ ಮುಗ್ದು ಕಾಲಿಗೆ ಬಿದ್ದು ಅಪ್ರೂವಲ್ ಬೇಕು ಅಂತ ಭಿಕ್ಷೆ ಬೇಡೋದಿಕ್ಕೆ ಹೇಳು. ಕಾಮಿನಿ, ನೀನು ಹೊರಗಡೆ ಹೋಗೋ ದಾರಿ ಅಲ್ಲಿದೆ ಸರಿತಾ. ನೀನಂತೂ ಒಬ್ಬ ನಂಬರ್ 1 ಸ್ವಾರ್ಥಿ ಹಾಗೆ ಕೆಟ್ಟ ಮನುಷ್ಯ. ಶೆಟ್ಟಿ ಕನ್ಸ್ಟ್ರಕ್ಷನ್ದು ಆಗಿರೋ ಲಾಸ್ ನ ರಿಕವರ್ ಮಾಡ್ಬೇಕು ಅಂತಿದ್ಯಾ. ಅದಕ್ಕೆ ಸರಿತಾನ ಈ ದಾರಿಯಿಂದ ದೂರ ಮಾಡ್ತಿದ್ಯಾ. ಅಂಡ್ ಅಲ್ಲ, ನಮ್ ಸಂಬಂಧನ ಹೊಡಿಬೇಕು ಅಂತ ನೋಡ್ತಿದ್ಯಾ. ಇದೇನ್ ತಮಾಷೆ ಮಾಡ್ತಿದ್ಯಾ? ಸುಮ್ನಿರು, ಜಸ್ಟ್ ಸುಮ್ನಿರು. ನನ್ ಮಾತಿನ್ನು ಮುಗ್ದಿಲ್ಲ. ಹಾ, ಸೊ ನೀನ್ ಈ ಬಿಸ್ನೆಸ್ ನ ಬೆಟರ್ ಮಾಡ್ಬೇಕು ಅಂತ ತುಂಬಾ ತರ ಸ್ಕೆಚ್ ಹಾಕ್ತಿರ್ತೀಯ. ನಿಮ್ಮ ಅಪ್ಪ ನೀರಜ್ ಶೆಟ್ಟಿ ಜೊತೆ ಸೇರ್ಕೊಂಡು ನಮ್ ತಾತನ್ಗೆ ತೊಂದರೆ ಕೊಡ್ತಾ ಇರ್ತೀಯ. ಸಾಲ್ದು ಅಂತ ಸರಿತಾಗೋ ತೊಂದರೆ ಕೊಡ್ತೀಯ. ಆಕಾಶ್, ನಿಲ್ಸು. ಏನ್ ನಡೀತಾ ಇದೆ ಇಲ್ಲಿ? ತಾತ 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 ಆದ್ರೂ ತಾತ, ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ನೋಡೋರ್ಗ್ ಮಾತ್ರ ನೀವು ಸರಿತಾಗಿ ಅವಕಾಶ ಕೊಡ್ತಾ ಇರ್ತೀರಾ, ಆದ್ರೆ ಒಳಗೊಳಗ್ ನೀವು ಶೌರ್ಯನೇ ಗೆಲ್ಬೇಕು ಅನ್ಕೋತೀರಾ. ಅದಕ್ಕೆ ನೀವು ಮಾಡೋ ಪ್ರತಿಯೊಂದು ಪ್ಲಾನು ಶೌರ್ಯ ಫೇವರ್ ಆಗಿರುತ್ತೆ, ಸರಿತಾ ಆಪೋಸಿಟ್ ಆಗಿರುತ್ತೆ. ಯು ಆರ್ ಡಿಸ್ಕಸ್ಟಿಂಗ್. ಹೋಗಿಲ್ಲಿಂದ. ಸಾರಿ ಸಾರಿ ಆಕಾಶ್, ಸಾರಿ. ನಿನ್ನ ಲಿಮಿಟ್ ಅಲ್ಲಿರೋ. ಇವರು ನಮ್ಮ ತಾತ. ನಿನ್ಗಿಂತ ವಯಸ್ಸಲ್ಲಿ ಪೊಸಿಷನ್ ಅಲ್ಲಿ ತುಂಬಾ ದೊಡ್ಡವರು. ಸಂಧ್ಯಾ, ಓ ಸಂಧ್ಯಾ, ನೀನೊಬ್ಳು ಬಾಕಿ ಇದ್ದೆ. ನನಗ್ ಗೊತ್ತು, ಸರಿತಾಳ ವಿರುದ್ಧವಾಗಿ ನೀನು ಮತ್ತೆ ಶೌರ್ಯ ಒಂದಾಗಿದ್ದೀರಾ. ಯಾಕಂದ್ರೆ ನೀನು ಶೌರ್ಯ ಅವರ ಚಿಕ್ಕಪ್ಪನ ಮಗಳಲ್ವಾ. ಒಳಗೊಳಗೆ ನೀವು ಒಬ್ರ ಬಗ್ಗೆ ಒಬ್ರು ಏನ್ ಬೇಕಾದ್ರೆ ಅನ್ಕೊಂಡಿರ್ಬೋದು, ಆದ್ರೆ ಸರಿತನ್ ವಿಷಯ ಬಂದಾಗ ನೀವಿಬ್ರು ಒಂದಾಗ್ಬಿಡ್ತೀರಾ. ಇದಕ್ಕೆ ಅಲ್ವಾ ನೀವು ಬಲವಂತವಾಗಿ ನನಗ್ ಕೊಡ್ಸಿ ನನ್ ಮರ್ಯಾದೆ ತೆಗಿಯಕ್ ನೋಡಿದ್ದು ಅಲ್ವಾ? ನಿನ್ 1,00,000 ಸಾರಿ ಪ್ರಯತ್ನ ಮಾಡು, ನಾನ್ ಸರಿತಾ ಜೊತೆ ಇರ್ತೀನಿ. ನಾನ್ ಅಲ್ಲಿರೋವರೆಗೂ ಯಾರು ಸರಿತಾನ ಏನು ಮಾಡೋದಕ್ಕಾಗೋದಿಲ್ಲ. ಒಂದ್ ಸತ್ಯ ಹೇಳ ಶೌರ್ಯ, ನನ್ ಸರಿತಾ ನೀವೇನಿದಿರೋ ನಿಮ್ಮೆಲ್ರಿಗಿಂತ ಟ್ಯಾಲೆಂಟೆಡ್. ಎಲ್ರಿಗೂ ಕೇರ್ ಮಾಡ್ತಾಳೆ, ಎಲ್ರ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಆದ್ರೆ ಈ ಭೇದ ಭಾವ ಅನ್ನೋದು ಅವಳ ಜೊತೆಗೆ ಆಗುತ್ತೆ. ನೀನ್ ಮಾತಾಡೋದನ್ನ ಮೊದಲು ನಿಲ್ಲಿಸ್ತೀಯಾ? ಆಲ್ರೆಡಿ ತುಂಬಾ ಅವಮಾನ ಮಾಡಿಸಿದ್ಯಾ ನೀನು. ಹೊರಡು ಇಲ್ಲಿಂದ. ಇವತ್ ನೀವಿಬ್ರು ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ನಿಂತಿದ್ದೀರಾ. ಇನ್ನೊಬ್ರನ್ನ ಕೀಳಾಗ್ ತೋರ್ಸೋದಕ್ಕೆ ಒಬ್ರು ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ಇವತ್ತೇ ನೋಡ್ತಾ ಇರೋದು. ಇನ್ಮೇಲೆ
ಆಕಾಶ್ಗೆ ಏನಾದ್ರೂ ಹೇಳೋಕ್ಕೂ ಮುಂಚೆ ಒಂದು ಮಾತು ನೆನ್ಪಿಟ್ಕೊ, ಇವರು ನನ್ನ ಗಂಡ. ಹಾಗೆ ನಿಮ್ಮಂತವ್ರು ಲಕ್ಷ ಸಲ ಪ್ರಯತ್ನ ಪಟ್ರು ಇವರು ಬದಲಾಗೋದಿಲ್ಲ. ಅದಕ್ಕೆ ಮುಂದಿನ ಸಲ ಆಕಾಶ್ ಜೊತೆ ಏನಾದ್ರೂ ಕೆಟ್ಟದಾಗ ನಡ್ಕೊಂಡ್ರಿ ಅಂದ್ರೆ ನನಗಿಂತ ಕೆಟ್ಟವಳಿನ್ ಯಾರು ಇರಲ್ಲ. ನಡೀರಿ. ಇದೆಲ್ಲ ಏನು ಶೌರ್ಯ? ಈ ಆಕಾಶು ನಮ್ಮ ಫ್ಯಾಮಿಲಿಗೆ ಒಂದು ಕಪ್ಪು ಚುಕ್ಕಿಯಾಗಿದ್ದಾನೆ ಆಂಟಿ. ಮತ್ತೆ ಈ ಸರಿತಾ ಇವಳು ಇವನ್ ಜೊತೆನೇ ಇರ್ಬೇಕು ಅಂತಿದ್ದಾಳೆ. ಹಾ, ಆದ್ರೆ ನಾವೇನ್ ತಾನೇ ಮಾಡಕ್ಕಾಗತ್ತೆ? ಸರಿತಾ ಅಪ್ಪ ಈ ಅನಿಷ್ಟನ ನಮ್ ಕುತ್ಗೆ ಗಂಟು ಹಾಕಿದ್ದಾರೆ. ಮಾಡ್ಬೋದು, ನಾವು ತುಂಬಾನೇ ಮಾಡ್ಬೋದು. ನೀವು ಬೇಕು ಅಂದ್ರೆ ನಾವ್ ಇವ್ರಿಬ್ರು ಸಂಬಂಧನೇ ಮುಗಿಸ್ಬಿಡ್ಬೋದು. ಆದ್ರೆ ಹೇಗೆ? ಸರಿ, ನೀನೇನ್ ಮಾಡ್ಬೇಕೋ ಅದನ್ ಮಾಡು. ಆದ್ರೆ ಒಂದು ನೆನ್ಪಲ್ಲಿರ್ಲಿ, ಸರಿತಾಗ್ ಮಾತ್ರ ಏನೂ ಆಗ್ಬಾರ್ದು. ನೀವ್ ಯೋಚನೆ ಮಾಡ್ಬೇಡಿ, ಸರಿತಾಗಿ ಏನೂ ಆಗಲ್ಲ. ಇವತ್ತೇನೆಲ್ಲ ನಡೀತೋ ಅದ್ರಲ್ಲಿ ಶೌರ್ಯ ಮತ್ತೆ ಸಂಧ್ಯಾದು ಕೈವಾಡ ಇದೆ. ಅದೇನೇ ಆಗಿದ್ರು ಆಕಾಶ್ ಮನ್ಸಲ್ಲಿ ಏನ್ ಫೀಲಿಂಗ್ಸ್ ಇತ್ತು ಅದು ಹೊರಗಡೆ ಬಂತು ಅಷ್ಟೇ. ಈಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ನನ್ನಲ್ಲಿ ಏನ್ ಫೀಲಿಂಗ್ಸ್ ಇದೆಯೋ ಅದೇ ಫೀಲಿಂಗ್ಸ್ ಅವನಲ್ಲೂ ಇದೆ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಸಾರಿ, ಅಲ್ಲೇನ್ ನಡೀತೋ ಅದರಲ್ಲಿ ನಂದೇನು ತಪ್ಪಿಲ್ಲ. ಆ ಶೌರ್ಯ ನಮ್ಮನ್ನ ಬೇರೆ ಮಾಡಕ್ ನೋಡ್ತಿದ್ದಾನೆ. ನಾನು ಹಾಗೆ ನಡೆಯೋದಕ್ ಬಿಡಲ್ಲ. ನಾನು ಯಾವತ್ತೂ ನಿನ್ ಜೊತೆಗಿರ್ತೀನಿ. ನಿನ್ನ ಯಾವತ್ತೂ ಒಂಟಿ ಮಾಡೋದಿಲ್ಲ. ನಾನು ಇಲ್ಲಿಗೆ ಹೇಗೆ ಬಂದೆ? ಏನಾಯ್ತು ನನಗೆ? ನಿನ್ನೆ ರಾತ್ರಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ನಾನು ಸರಿತಾನ ಹೇಗ್ ಫೇಸ್ ಮಾಡೋದು ನೋಡೋಣ, ಏನಾಗುತ್ತೆ. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಏನಾಯ್ತು ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ನಿನ್ನೆ ರಾತ್ರಿ ನನ್ನಿಂದಾಗಿ ನಿನ್ಗೆ ಇನ್ನೊಂದಷ್ಟು ತೊಂದರೆ ಆಗಿರುತ್ತೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸು. ರಾತ್ರಿ ಆಗಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಕಾಫಿ ತಗೋ. ಆಕ್ಚುಲಿ ಅದು ನಾನು ಫ್ರೆಶ್ ಆಗೋದಕ್ಕೆ ಹೋಗ್ಬೇಕು. ತುಂಬಾ ಕೆಲಸ ಇದೆ. ಹೋಗ್ಬಂದು ಕುಡಿತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.